ಹಾಯ್ ಗೈಸ್, ವೆಲ್ಕಮ್ ಟು ಡೇ 2 ಆಫ್ ಮುಂಬೈ. ಸೊ ಡೇ 2 ಅಲ್ಲಿ ಮಾರ್ನಿಂಗ್ ನೈಟ್ ನಾವು ಮುಂಬೈಗೆ ರೀಚ್ ಆಗ್ತೀವಿ. ಸೊ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿ ನೈಟ್ ಇವಾಗ ಮಾರ್ನಿಂಗ್ ನಮ್ಮ ಮನೆಯವರು ಕಾರ್ ಆಲ್ಟ್ರೇಟ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ. ಯಾವುದೋ FB ಅಲ್ಲಿ ಒಂದು ಪೇಜ್ ನೋಡಿದ್ದಾರೆ. ಸೊ ಅದಕ್ಕೆ ಅಂತ ಬಂದಿದ್ದಾರೆ, ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಬೇಕು ಅವರು ಅಲ್ಲಿಗೆ ಹೋದ್ಮೇಲೆ ಏನು ಮಾಡಿಸ್ತಾರೆ, ಏನು ಇಷ್ಟ ಆಗುತ್ತೋ ನೋಡಬೇಕು. ಸೊ ಅದು ಮಾಡಿಸ್ಕೊಳಕ್ಕೆ ಕಾರ್ನಲ್ಲಿ ಬಿಟ್ಬಿಟ್ಟು ನಾವು ಮುಂಬೈ ಎಲ್ಲ ಸುತ್ತಾಡ್ಕೊಂಬರಕ್ಕೆ ಹೋಗ್ತೀವಿ. ಮುಂಬೈಲಿ ಪ್ಲೇಸಸ್ ನೋಡ್ಕೊಂಬರೋಣ ಅಂತ. ಸೊ ಡೇ 2 ಅಲ್ಲಿ ಏನೇನಾಗುತ್ತೆ ನೋಡಿ. ನಾವು ಮಾಡಿದ್ದಿದ್ದು ರೂಮ್ಗೆ ಮತ್ತು ಈ ಆಟೋಮೊಬೈಲ್ ಅಂಗಡಿಗೆ ಅರೌಂಡ್ 900 ಮೀಟರ್ಸ್ ಬೈ ವಾಕ್ ಇತ್ತು ಅಷ್ಟೇ. ಬಟ್ ಕಾರಲ್ಲಿ ಹೋದರೆ ಸುತ್ತಾಕೊಂಡು ತುಂಬ ದೂರ ಕರ್ಕೊಂಡೋಯ್ತು. ತುಂಬ ಹೊತ್ತು ಹೋಯಿತು. ಫೈನಲಿ ಮತ್ತೆ ನಾವು ಅವ್ರಿಗೆ ಏನು ಲೊಕೇಶನ್ ಕಳಿಸಿರ್ತಾರಲ್ಲ ಆ ಅಂಗಡಿಗೆ ಹೋದ್ವಿ. ಅಲ್ಲಿ ಹೋದರೆ ಚಿಕ್ಕದಾಗಿದೆ, ತುಂಬ ಚಿಕ್ಕದಾಗಿ. ಏನು ಶ್ರೀ ಇಷ್ಟಿದೆ ಅಂತ ಕೇಳ್ತಾಯಿದ್ರೆ ನಾನು ಸ್ವಲ್ಪ ಇರು ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಇದು ಜಸ್ಟ್ ಅವರಿಗೆ ಲೈಕ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಇದನ್ನು ಯೂಸ್ ಮಾಡ್ತಾರೆ ಅನಿಸುತ್ತೆ. ಮತ್ತು ಇಲ್ಲಿಗೆ ಹೋಗಿ ಈ ಥರ ನೋಡಿ ಬಂದ್ವಿ ಅಂತ ಹೇಳಿದರೆ ಅವ್ರು ಏನೇನು ಬೇಕು ಅಂತ ಕೇಳ್ತಾರೆ. ನೋಡಬೇಕು ನಮ್ಗೆ ಏನು ಇಷ್ಟ ಆಗುತ್ತೋ ಅಂತ ಹೇಳ್ತಾರೆ ಇವರು. ಮತ್ತು ಅವರು ಇನ್ನೊಬ್ಬರನ್ನ ಜೊತೇಲಿ ಕೊಟ್ಟು ಅವರು ಗೋಡೌನ್ ಇರುತ್ತಲ್ಲ, ಸೊ ಅಲ್ಲಿಗೆ ಕಳಿಸ್ಕೊಟ್ರು. ಇಲ್ಲಿ ಜಸ್ಟ್ ಡೆಮೋ ಹಾಕಿದ್ದಾರೆ, ಯಾವ ಥರ ಇರುತ್ತೆ ಐಟಮ್ಸ್ ಅವ್ರ ಹತ್ರ ಅಂತ ಹೇಳಿಬಿಟ್ಟು. ಲೈಕ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಇಲ್ಲಿ ಸೆಂಟ್ರ್ ಸಿಟಿಯಲ್ಲಿ ಮಾಡ್ಕೊಂಡಿದ್ದಾರೆ, ಇಲ್ಲಿ ಚಿಕ್ಕದಾಗಿ ಅಂಗಡಿ. ಮತ್ತು ಅಲ್ಲಿಂದ ನಾವು ಲೊಕೇಶನ್ ಕಳಿಸಿರ್ತಾರಲ್ಲ ಅಲ್ಲಿ ನೈಟ್ ಎಲ್ಲ ಫುಲ್ ಹೆವಿ ರಶಲ್ಲಿತ್ತು ಮುಂಬೈ. ಬಟ್ ಮಾರ್ನಿಂಗ್ ಅಂತೂ ಫುಲ್ ಕೂಲ್ ಆಗಿದೆ. ಸೊ ರಶೇ ಇಲ್ಲ, ಟ್ರಾಫಿಕೇ ಇಲ್ಲ, ಫ್ರೀ ಆಗಿದೆ ಫುಲ್ಲು. ನೈಟ್ ಅಂತೂ ಗಾಡಿ ಓಡಿಸೋವಾಗ ನನಗೆ ಕೂತ್ಕೊಂಡಿರೋಳಿಗೆ ಭಯ ಆಗ್ತಾಯಿತ್ತು. ಅಷ್ಟು ಬ್ಯಾಂಗ್ಳೂರಲ್ಲಿ ಆರಾಮಾಗಿ ಹೋಗುತ್ತೆ ಬಂಪರ್ ಟು ಬಂಪರ್ ವೆಹಿಕಲ್ಸು. ಸೊ ಭಯನೇ ಆಗೋದಿಲ್ಲ. ಇಲ್ಲಿ ರಪ್ ಅಂತ ಸೆಕೆಂಡ್ಗೂ ಒಂದೊಂದು ವೆಹಿಕಲ್ ಹೋಗ್ತಾಯಿತ್ತು. ರೋಡ್ಸ್ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಅದಕ್ಕೆ ವೆಹಿಕಲ್ಸ್ ಫುಲ್ ಹೆವಿ ಫಾಸ್ಟಲ್ಲಿ ಹೋಗುತ್ತೆ. ವೆಹಿಕಲ್ ಟು ವೆಹಿಕಲ್ ಡಿಸ್ಟೆನ್ಸ್ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಲೈಕ್ ನಮ್ಮ ಬೆಂಗಳೂರಲ್ಲಾದರೆ ಫುಲ್ ಬಂಪರಿಂದ ಬಂಪರ್ಗೆ ಒಂದು ಏನಂತಾರೆ ಅಡಿಯಷ್ಟು ಸ್ಪೇಸ್ ಬಿಡ್ತಾರೆ. ಬಟ್ ಇಲ್ಲಂತೂ ತುಂಬ ಲೈಕ್ 3 ಮೀಟರ್ಸ್ ಅಷ್ಟು ಸ್ಪೇಸ್ ಬಿಟ್ಟು ಇರ್ತಾರೆ ನೋಡಿ. ಇಲ್ಲ ಅಲ್ಲಿದ್ದಾರೆ ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ರೂಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅನಿಸುತ್ತೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ. ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಮಾಡ್ತಾರೆ, ಯಾಕೆ ಅಂತಂದರೆ ಅವರಿಗೆ ಆ ಟ್ರಾಫಿಕಲ್ಲಿ ಇದು ಯಾವಾಗ ಸಿಗ್ನಲ್ ದಾಟೋಣಪ್ಪ ಅನ್ನೋ ಇದರಲ್ಲಿ ಇರ್ತಾರಲ್ಲ, ಅದಕ್ಕೆ. ಸೊ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲೆಲ್ಲ ಹೋಗಿ ತೂರ್ಕೊತಾ ಇರ್ತಾರೆ. ನಮ್ಮ ಮನೆಯವ್ರಿಗಿರೋ ಗಾಡಿ ಲುಚ್ಚಿಗೆ ನನಗೆ BP 100 ಇರೋದು 130 140 ಮಾಡಿಸ್ತಾರೆ. ಯಾವುದು ಬೇಡ ಅಂತೀನೋ ಅದೇ ಮಾಡಬೇಕು ಅಂತ ಹೇಳ್ತಾರೆ. ಏನ್ರಿ, ಏನು ನಿಮ್ಮ ಫೀಲಿಂಗ್ ಏನು? ಮುಂಬೈ ನವಿ ಮುಂಬೈ ಅಲ್ಲ, ಆಲ್ಟ್ರೇಷನ್ ಮಾಡಿಸೋದ್ರ ಬಗ್ಗೆ ಏನು ಮಾಡಬೇಕು? ಚೆನ್ನಾಗೇ ಇದೆಯಲ್ಲ ಗಾಡಿ ಈಗ. ಇನ್ನೂ ಚೆನ್ನಾಗಿ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ಮಾಡಿಸ್ಬೋದಲ್ಲ? ಬೆಂಗಳೂರಲ್ಲಿ ಮಾಡೋದಕ್ಕೂ ಮುಂಬೈಯಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನಕ್ಕೆ? ನಾನು ಮುಂಬೈಯಲ್ಲಿ ಮಾಡಿಸಿದ್ದೀನಿ ಅಂತ ಹೇಳ್ಕೊಳಕ್ಕ? ಬೇರೆ ಇರುತ್ತೆ. ಮೇಡ್ ಇನ್ ಮುಂಬೈ. ರಾತ್ರಿ ಬಂದಿದ್ವಲ್ಲ ಇಲ್ಲಿಗೆಲ್ಲ. ಜಾಗಕ್ಕೆ ರಾತ್ರಿ ಬಂದು ಹಾಕಿದ್ದು. ರಾತ್ರಿ ಅಂತೂ ರೂಮ್ಗಳೇ ಸಿಗಲ್ಲ ಗಾಯ್ಸ್. ತುಂಬ ಹೊತ್ತು ಹುಡುಕಿ ಸಾಕಾಗತ್ತೆ. ಮತ್ತು ಲಾಸ್ಟಲ್ಲಿ ಫೈನಲ್ ಆಗಿ ದ್ವಾರಕ ಅಂತ ಒಂದು ಸಿಗುತ್ತೆ, ಅದು ಬೇರೆ. ಸೊ ಅವರು ಫೈನಲಿ ಗೋಡನ್ಗೆ ಬಂದ್ವಿ ಗಾಯ್ಸ್. ಯಪ್ಪ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಅಷ್ಟು ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಮತ್ತು ಅಲ್ಲಿ ಓನರ್ ಇರ್ತಾರಲ್ಲ, ಸೊ ಅವರು ಬಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಈ ಕಾರಿಗೆ ಏನೇನು ಮಾಡಿಸ್ಬೋದು ಅಂತ ಹೇಳಿಬಿಟ್ಟು. ಅವರೆಲ್ಲ ಹೇಳಿದ ಮೇಲೆ ನಾವು ಮತ್ತೆ ಅದರಲ್ಲಿ ಯಾವ್ದು ಬೇಕು ಡಿಸೈಡ್ ಆಗಿ ಅಂತ ಹೇಳಿದರು. ಸೊ ಅವರು ತುಂಬ ಚೇಂಜಸ್ ಹೇಳ್ತಾಯಿದ್ರು. ಮತ್ತು ಅವ್ರು ಹೇಳಿದ್ರೆ ನಾವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಾವಿನ್ನೇನು ಮಾಡಿಸ್ಬೇಕು ಅಂತ ಅಂದ್ಕೊತೀವಿ. ಅದರಲ್ಲಿ ಬಂದುಬಿಟ್ಟು ಸೀಟ್ ಕವರ್ಸ್ ಫಸ್ಟು, ಹ್ಯಾಂಡ್ ರೆಸ್ಟು, ಸ್ಟೇರಿಂಗ್ ಕವರು, ಮತ್ತು ಡ್ಯಾಶ್ಬೋರ್ಡ್ ಲೆದರ್ ರಾಪಿಂಗು,
ಡೋರ್ ಹತ್ರ ಹುಡ್ ಫಿನಿಶು, ಡೋರ್ ಹತ್ರ ಲೈಟಿಂಗ್ಸು ಲೈಕ್ DRS ಲೈಟಿಂಗ್ಸು, ಹೆಡ್ಲೈಟ್ ಹತ್ರ ಲೈಟಿಂಗ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟಿಂಗ್ಸು, ಆ ಚೇಂಜಸ್ ಎಲ್ಲ ಮಾಡಿಸ್ಕೊಬೇಕು ಅಂತ ಅಂದ್ಕೊತಾರೆ. ಮತ್ತು ಇಲ್ಲಿ ಸೀಟ್ ಕವರ್ಸ್ ಮಾಡ್ಸೋಕ್ಕಂತೂ ಎಷ್ಟೊತ್ತು ಸೆಲೆಕ್ಟ್ ಮಾಡಿ 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 ಕಲರ್ ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ ರಾಮ ಗ್ರೀನ್ ಕಲರ್ ಬರುತ್ತಲ್ಲ, ಸೊ ಅದನ್ನು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಅವ್ರು ನೋಡಿದ ತಕ್ಷಣ ತುಂಬ ಅಟ್ರಾಕ್ಟಾಗಿ ಅದೇ ಇಷ್ಟ ಆಗೋಗಿರುತ್ತೆ, ಅದೇ ಕಲರ್ ಬೇಕು ಅಂತ ಇವರು ತುಂಬ ಮಾಡಲ್ಸ್ ತೋರಿಸ್ತಾ ಇರ್ತಾರೆ. ಆ ಕಲರ್ ಬಿಟ್ಟು ಬೇರೆ ಕಲರ್ಸ್ ಎಲ್ಲ ಅವರೆಲ್ಲ ನೋಡಿ 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 ಲಾಸ್ಟಿಗೆ ಮತ್ತು ಇವೆಲ್ಲ ನನಗೆ ಸೆಟ್ ಆಗಲ್ಲ, ನನಗೆ ಅದೇ ಕಲರ್, ನಾನು ಇದರಲ್ಲೇ 1-2 ಫೈನಲೈಸ್ ಮಾಡಿದ್ದೆ, ಬಟ್ ಅವ್ರಿಗೆ ಓಕೆ ಅನಿಸಿಲ್ಲ. ಮತ್ತು ಇದೊಂದು ವೈಟು ಪ್ಲಸ್ ರಾಮ ಗ್ರೀನ್ 2 ಇತ್ತು, ಅದನ್ನು ಹೇಳಿದ್ರು ಅವರು, ಅದನ್ನು ಬೇಡ ಅಂತ ಹೇಳಿಬಿಟ್ಟು ಮತ್ತು ಅದೇ ರಾಮ ಗ್ರೀನ್ ಕಲರೇ ಅದು ಸಿಂಗಲ್ ಪೀಸ್ ಇತ್ತಂತೆ, ತರಿಸ್ಬೇಕು, ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಅವ್ರು ಬೇರೆ ಅವ್ರದ್ದು ಯಾರ್ದೋ ಅವ್ರು ಇನ್ನೂ ಲೇಟ್ ಆಗುತ್ತೆ ಕಳಿಸೋದು ಅಂತ ಹೇಳಿಬಿಟ್ಟು ಅವ್ರದ್ದು ನಮ್ಮ ಗಾಡಿಗೆ ಹಾಕಿ ಅರೇಂಜ್ ಮಾಡಿದ್ರು. ಫೈನಲಾಗಿ ಅವ್ರಿಗೆ ಬೇಕಾಗಿದ್ದ ಕಲರೇ ಸಿಕ್ತು. ಈಗ ಬಿಫೋರ್ ಯಾವ ಥರ ಇದೆ ನೋಡಿ ನಮ್ಮ ಕಾರು, ಲೈಕ್ 2 ಇಯರ್ಸ್ ಆಯಿತು ನಾವು ಎರ್ಟಿಗ ತೊಗೊಂಡು, ಬಟ್ ಅವಾಗ ಹೆಂಗಿದೆಯೋ ಅವಾಗ ಏನೇನು ಮಾಡಿಸಿದ್ವೋ ಅದೇ 2 ಇಯರ್ಸ್ ಆದಮೇಲೆ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದಾರೆ. ಸೀಟ್ ಕವರ್ಸ್ ಎಲ್ಲ ಟೇರ್ ಆಗಿತ್ತು ಆಲ್ರೆಡಿ, ಸೊ ಅವ್ರು ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಅವ್ರು ನಾವು ಕಲರ್ ಡಿಸೈಡ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ನಾವು ಇದನ್ನೇ ಡಿಸೈಡ್ ಆದ್ವಿ, ಇದೇ ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು. ಈಗ ನೋಡಿ ಹೆಂಗಾಗಿರುತ್ತೆ ಅಂತ ಹೇಳಿಬಿಟ್ಟು, ಈ ಲೈಟ್ಸ್ ಇದೆಯಲ್ಲ, ಈ ಲೈಟ್ಸ್ ನೋಡಿಬಿಟ್ಟು ನಮ್ಮಮ್ಮ ಬಳೆ ಚೆನ್ನಾಗಿದೆ, ಕಣ್ಣಲ್ಲಿ ಬಿಟ್ಟಂಗಿದೆ ಅಂತ ಇದ್ರು. ನೆಕ್ಸ್ಟ್ ಡೇ ಅಲ್ಲೆಲ್ಲೋ ಪಾರ್ಕಿಂಗ್ ಮಾಡಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತು. ಅವ್ರಿಗೆ ಗೊತ್ತಿಲ್ಲ ನಾವೇನೇನು ಫೈನಲೈಸ್ ಮಾಡಿದ್ವಿ, ಏನೇನು ಮಾಡಿಸಿದ್ದೀವಿ ಅಂತ ಹೇಳಿಬಿಟ್ಟು. ನೋಡಿ ಇದೇ ಹುಡ್ ಫಿನಿಶ್ ಎಲ್ಲ ಅಲ್ಲಿ, ಮತ್ತು DRS ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ರು. ಅವರು ಈ ವುಡ್ ಫಿನಿಶ್ಗೆ ಬೇರೆ ಯಾವುದೋ ಕಲರ್ ಹುಡುಕಿದ್ರು, ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನಿಸುತ್ತೆ, ಆ ಥರ ಹಾಕೋಣ ಅಂತ ಹೇಳಿದ್ರು. ಮತ್ತು ನಾನು ಅದು ಬೇಡ ಅಂತ ಹೇಳಿಬಿಟ್ಟು ಸೀಟ್ ಕವರ್ಸ್ ಯಾವುದಿರುತ್ತೋ ಅದಕ್ಕೆ ಕಾಂಬಿನೇಷನ್ ಕಲರ್ ಹಾಕಿ ಅಂತ ಹೇಳಿಬಿಟ್ಟು, ನಾವೆಲ್ಲ ಆಲ್ಮೋಸ್ಟ್ ಏನೇನು ಕಲರ್ಸ್ ಬೇಕು, ಯಾವ್ಯಾವುದು ನಮ್ಗೆ ಇಂಟೀರಿಯರ್ ಬೇಕು ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ನಾವು ಇನ್ನೂ ಡಿಸೈಡ್ ಆಗ್ತಾಯಿದ್ದೀವಿ. ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತಂದರೆ ಪ್ರತಿಯೊಂದಕ್ಕೂ ಸಪ್ರೇಟ್ ಕೆಲಸದವ್ರು ಇದ್ದಾರೆ. ಅರೌಂಡ್ 5 ಅವರ್ಸಲ್ಲಿ ನಮಗೆ ಎಲ್ಲ ರೆಡಿ ಮಾಡಿಬಿಟ್ಟು ಗಾಡಿನ ತಗೊಂಡೋಗಿ ಬನ್ನಿ ಅಂತ ಅವರು ಫೋನ್ ಮಾಡಿದರು. ಅಷ್ಟು ಬೇಗ ಮುಗಿಸಾಕಿದ್ರು. ನನಗೆ ಈ ಎಲ್ಲ ಇಂಟೀರಿಯರ್ ಚೇಂಜಲ್ಲಿ ಇಷ್ಟ ಆಗಿದ್ದು ಅಂತಂದರೆ ಮೇಯ್ನು ಆ ಸ್ಟೇರಿಂಗ್ ಕವರ್ ಅವ್ರು ಏನು ಸ್ಟಿಚ್ ಮಾಡಿದ್ದಾರಲ್ಲ, ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ನಾವು 6 ಮಂತ್ಸ್ ಒನ್ಸ್ ಯಾವುದೋ ಒಂದು ಕಾರ್ಗೆ ಮಾಡಿಸ್ತಾನೆ ಇರ್ತಾರೆ, ಬಟ್ ಅಲ್ಲಂತೂ ಫಿನಿಶಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೀಟ್ ಕವರ್ಗಳು ಅಷ್ಟೇ. ಮತ್ತು ಈ ಲೈಟಿಂಗ್ಸ್ ತುಂಬ ಇಷ್ಟ ಆಯಿತು. ಆಚೆ ಹೆಡ್ಲೈಟ್ಸ್ ಬರುತ್ತಲ್ಲ, ಅವ್ರೇನು ಮಾಡಿದರು ಅಂತಂದರೆ ನಮ್ಮದೇ ಕಂಪನಿದೇ ಇನ್ಬಿಲ್ಟ್ ಏನಿತ್ತಲ್ವ ಲೈಟ್ಸು, ಸೊ ಅದ್ರ ಜೊತೆಗೆ ಅವ್ರು ಆ್ಯಡ್ ಮಾಡಿದ್ದು, ಫುಲ್ ಏನು ಚೇಂಜ್ ಮಾಡಿಲ್ಲ. ನಮ್ಮ ಕರ್ನಾಟಕ ಗಾಡಿಗಳೇ 2-3 ಇತ್ತು, ಮತ್ತು ಆಂಧ್ರ ಗಾಡಿ ಒಂದಿತ್ತು. ಇನೋವಾಗ್ಲೂ ಹಳೆ ಮಾಡೆಲ್ ಇರುತ್ತಲ್ಲ, ಅಂಥ ಕಾರುಗಳೆಲ್ಲ ತುಂಬ 2-3 ಇತ್ತು ಅಲ್ಲಿ. ಅವೆಲ್ಲ ಫುಲ್ಲು ಇವಾಗ ಏನಿದೆ ಅಪ್ಗ್ರೇಡು ಅದೆಲ್ಲ ಅಪ್ಗ್ರೇಡ್ ಮಾಡಿದ್ರು, ಸಖತ್ತಾಗಿತ್ತು. ಬ್ಲ್ಯಾಕ್ ಇನೋವಾ ಅಂತೂ ಒಂದಿತ್ತು ಹಳೆ ಮಾಡೆಲ್ಲು, ಅವ್ರು ಸಖತ್ತಾಗಿ ಅಪ್ಡೇಟ್ ಮಾಡಿದರು, ತುಂಬ ಇಷ್ಟ ಆಯ್ತು ಅದಂತೂ.